ನಿಹಾರಿಕಾಗೆ ಬೀಗದ ಕೈ ಸಿಗ್ಬೇಕು ಅಷ್ಟೇ. ಏನು ಅಗತ್ಯ ಇಲ್ಲ ಅತ್ತೆ. ನೀವೇ ಪೂಜೆ ಮಾಡಿ ಹೊರಗಡೆ ತಂದು ನಾನು ಕೇಳ್ಕೊಡಿ. ಹಾಗೆ ಮಾಡೋದ್ರಿಂದ ನಿನ್ಗೆ ಇನ್ನಷ್ಟು ಗೌರವ ಸಿಗುತ್ತಮ್ಮ. ನೀನ್ ಯಾಕೆ ಭಯ ಪಡ್ತೀಯ? ವೇದ, ನೀನ್ ಮೊದಲ ಕೆಲಸ ಮಾಡು. ಸುಜಾತ ಬಂದು ಅಡ್ಡಿ ಮಾಡಿದ್ಲು ಅನ್ಕೊಂಡ್ರೆ ಅವನೇ ಯಾಕೆ ಹೀಗೆ ಮಾಡಿದ್ಲು? ಯಾವ್ದೇನೇ ಆದ್ರೂ ನಿಹಾರಿಕಂಗೆ ಬೀಗದ ಕೈ ಸಿಗತ್ತಲ್ವಾ? ನಾನು ಅದನ್ನೇ ಯೋಚಿಸ್ತಿದ್ದೀನಿ. ನಿಹಾರಿಕಾ, ಪೂಜೆ ಆಯ್ತು. ನೀನ್ ಹೋಗಿ ಬೀಗದ ಕೈ ತಗೊಳಮ್ಮ. ನಿನ್ಗೆ ಅಮ್ಮನವ್ರ ಅನುಗ್ರಹ ಇದೆಯಮ್ಮ. ಅದಕ್ಕೆ ಯಾರ ಅಡ್ಡ ಬಂದ್ರೂ ಈ ಶುಭ ಕಾರ್ಯ ನಿಲ್ಲೋದಿಲ್ಲ. ಕಮ್ ಆನ್ ನಿಹಾರಿಕಾ, ಹೋಗಿ ತಗೋ. ಹೋಗು ಅಂದ್ರೆ ಹಾಗೆ ನೋಡ್ತೀಯಲ್ಲ ನಿಹಾರಿಕಾ, ಹೋಗಿ ತಗೊಂಬಾ. ಹೋಗಮ್ಮ. ನಿಹಾರಿಕಾ ಅಂತ ಕೆಟ್ಟವಳನ್ನ ನೀನು ಒಳಗಡೆ ಬಿಡೋದಿಲ್ಲ ಅಂತ ನನಗೆ ಗೊತ್ತಮ್ಮ. ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಬೂದಿ ಆಗೋಗ್ತೀನಿ ಅಂತ ಅನ್ಕೊಂಡೆ.
ಹೇಗ್ ನಡೀತಲ್ಲ. ಅಮ್ಮನವರು ನನ್ನ ಕರುಣಿಸಿದ್ರು ಅಂತಾಯ್ತು. ನಿಹಾರಿಕಾ ದೇವ್ರ ಕೋಣೆಯೊಳಗೆ ಕಾಲಿಡೋಕ್ಕಾಗಲ್ಲ ಅಂತ ಅವತ್ತವನಿ ಹೇಳಿದ್ದಲ್ವಾ, ಮತ್ತೇನು ಹೀಗಾಯ್ತಲ್ಲ? ಇದನ್ನು ನನಗೆ ನಂಬೋಕ್ಕಾಗ್ತಿಲ್ಲ. ನಾನು ಸುಳ್ಳು ಜಾತಕ ಕೊಟ್ಟು ಈ ಮನೆಗೆ ಬಂದಿದ್ದೀನಿ, ಆದರೂ ಕೂಡ ನನ್ನನ್ನು ಕ್ಷಮಿಸಿದ್ಯಾ ಅಂದರೆ ವಿಚಿತ್ರವಾಗಿದೆ. ಥ್ಯಾಂಕ್ಸ್ ತಾಯಿ, ಥ್ಯಾಂಕ್ ಯು ಸೋ ಮಚ್. ನಿಹಾರಿಕಾ, ಅಲ್ಲೇ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಬೇಗ ಬೀಗದ ಕೈ ತಗೊಂಡ್ ಬಾ, ನಾವೆಲ್ಲ ವೇಟ್ ಮಾಡ್ತಾ ಇದೀವಲ್ಲ. ಒಳಗಡೆ ಬಂದಾಗ ಬರ್ತಾ ಇರೋಂಥ ಬೆಂಕಿ ಇವಾಗ ಯಾಕೆ ಬರ್ತಾ ಇದೆ ಅಂದರೆ ನಾನು ಈ ಬೀಗದ ಕೈಯನ್ನು ತಗೊಳಕ್ಕಾಗಲ್ಲ ಅಂತಾಯ್ತು. ಏನ್ ನಿಹಾರಿಕಾ, ಬೀಗದ ಕೈ ತಗೊಳ್ದೇನೆ ಹಾಗೆ ನೋಡ್ತಿದ್ಯಲ್ಲ, ಯಾಕೆ? ಬೀಗದ ಕೈ ತಗೋಮ್ಮ. ಕೃಷ್ಣ, ಒಳಗಡೆಗೆ ಹೋಗಿ ನಿನ್ನ ಹೆಂಡ್ತಿನ ಕರ್ಕೊಂಡು ಬಾ. ಕರ್ಕೊಂಬರ್ತೀನಿ, ನಮ್ಮವ್ರಿಗೆ ಭಕ್ತಿ ಜಾಸ್ತಿ ಅಲ್ವಾ, ನಮಸ್ಕಾರ ಮಾಡ್ತಿರ್ತಾಳೆ, ಕರ್ಕೊಂಬರ್ತೀನಿ. ಯಾಕೆ ನಿಂತ್ಬಿಟ್ಟೆ? ಏನಿಲ್ಲ ಬಾಬಾ, ನಾನು ಹೋಗಿ ಕರ್ಕೊಂಬರ್ಬಾರ್ದು, ಅವ್ರಾಗವ್ರೆ ತಗೊಂಡು ಬರಬೇಕು. ನಿಹಾರಿಕಾ, ಬೇಗ ತಗೊಂಬ, ಇಲ್ಲೆಲ್ಲ ವೇಟ್ ಮಾಡ್ತಾ ಇದ್ದಾರಲ್ಲ. ನಿಹಾರಿಕಾ ಬೀಗದ ಕೈನ ತಗೊಳ್ಳೋದಕ್ಕೆ ಅಮ್ಮನವರು ಅನುಗ್ರಹಿಸ್ಲಿಲ್ಲ ಅನ್ಸತ್ತೆ, ಅದಕ್ಕೆ ಸುಮ್ಮನೆ ಬರ್ತಿದ್ದಾಳೆ. ಬೀಗದ ಕೈ ತಗೊಂಬ, ಬೀಗದ ಕೈ. ಏನಾಯ್ತಮ್ಮ, ಯಾಕೆ ಬೀಗದ ಕೈ ತಗೊಂಡ್ ಬರ್ಲಿಲ್ಲ? ಅಂದರೆ ಅದು ಅತ್ತೆ ಹೇಳಮ್ಮ. ಬೀಗದ ಕೈನ ತಗೊಳ್ಳೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಿದೆ. ಏನು ಯೋಚನೆ ಮಾಡಿದೆ? ನನಗೆ ಬೀಗದ ಕೈ ಜವಾಬ್ದಾರಿ ಸಿಗೋದು ಇಲ್ಲಿ ಎಷ್ಟೋ ಜನರಿಗೆ ಇಷ್ಟ ಇಲ್ಲ. ಸುಜಾತ ಅವ್ರಿಗಂತೂ ತುಂಬಾನೇ ಹೊಟ್ಟೆ ಉರಿ ಇದೆ. ಇಂಥ ಸಮಯದಲ್ಲಿ
ನಾನು ಯಜಮಾನಿಕೆ ತಗೊಂಡು ಹೇಗೆ ಸಂತೋಷವಾಗಿರೋಕ್ಕಾಗತ್ತೆ ನೀವೇ ಹೇಳಿ. ಅದಕ್ಕೆ ಬೀಗದ ಕೈನ ತಗೊಳ್ಳಿಲ್ಲ. ಮದುವೆಗೆ ಇನ್ನೂ 13 ದಿನ ಸಮಯ ಇದೆ ಅಲ್ವಾ ಅತ್ತೆ? ಕೃಷ್ಣ ಅವರು ನನಗೆ ತಾಳಿ ಕಟ್ಟದ ಮೇಲೆ ನಾನು ಬೀಗದ ಕೈನ ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಬೀಗದ ಕೈನ ಅಲ್ಲಿವರೆಗೂ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೀವೇನಂತೀರಾ ಅತ್ತೆ? ಅಮ್ಮನವ್ರ ಜಾತಕ ಹೊಂದಿರೋ ಹುಡುಗಿ ನೀನು, ನಿನ್ನ ಆಲೋಚನೆಗಳು ಉತ್ತಮವಾಗೇ ಇರುತ್ತೆ. ಏನ್ರಿ, ನಿಹಾರಿಕಾ ಹೇಳ್ದಾಗೆ ಮಾಡೋಣವಾ? ಸರಿ ವೇದ, ಇದು ಎಲ್ಲರೂ ಅನುಮತಿಯಿಂದ ಸಂತೋಷವಾಗಿ ನಡಿಬೇಕಾಗಿರೋ ಕಾರ್ಯಕ್ರಮ. ಎಲ್ಲರೂ ಹೀಗೆ ಹ್ಯಾಪ್ ಮೊರೆ ಹಾಕೊಂಡ್ರೆ ನಾವು ಹೇಗೆ ಮಾಡೋಕ್ಕಾಗುತ್ತೆ? ನೀನು ಹೇಳ್ದಾಗೆ ಮಾಡೋಣ. ಅಮ್ಮಯ್ಯ, ಒಟ್ನಲ್ಲಿ ಬೀಗದ ಕೈ ಸ್ವೀಕರಣೆ ಮುಂದೋಯ್ತು. ಸಿನಿಮಾ ಮುಗಿದೋಯ್ತು. ನಡೀರಿ ನಡೀರಿ ನಡಿ. ನೀನ್ ಅನ್ಕೊಂಡ್ ಹಾಗೆ ನಡೀತಲ್ವಾ? ಇನ್ನು ಹೊರಡು. ಸದ್ಯಕ್ಕೆ ನಿಂತಿರ್ಬೋದು, ಆಮೇಲಾದ್ರೂ ನಿಹಾರಿಕಾಗೆ ಜವಾಬ್ದಾರಿನ ಕೊಡೋದು ಕರೆಕ್ಟ್ ಅಲ್ಲ. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ. ಆ ಕೋಣೆ ಬಗ್ಗೆ ನಿನಗೆ ಗೊತ್ತಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿರು. ಈ ಚಂದ್ರಮುಖಿ ಕೋಣೆ ಬಗ್ಗೆ ನನಗೆ ಯಾಕೆ ಗೊತ್ತಿಲ್ಲ ಹೇಳು? ಅಯ್ಯೋ ದೇವ್ರೆ. ನಮಸ್ತೆ ನಮಸ್ತೆ. ಜವಾಬ್ದಾರಿಯುತವಾಗಿ ಯೋಚನೆ ಮಾಡೋರು ಯಾವಾಗ್ಲೂ ಎಲ್ರ ಬಗ್ಗೆ ಸಮಾನವಾಗಿ ಯೋಚಿಸ್ಬೇಕು. ಜಾತಕ ಹೊಂದಾಣಿಕೆ ಆದ ಮಾತ್ರಕ್ಕೆ ಆ ನಿಹಾರಿಕಾ ಏನಾದ್ರೂ ಮೇಲಿಂದ ಕೆಳಗಿಳಿದ್ ಬಂದಿದ್ದಾಳ? ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದ ಮಾತ್ರಕ್ಕೆ ಉಳ್ದವ್ರ ಮನುಷ್ಯರಲ್ವಾ? ಎಲ್ರಿಗೂ ಚಿಕ್ಕ ಚಿಕ್ಕ ಆಸೆಗಳಿರುತ್ತೆ, ಸಂತೋಷ ಇರುತ್ತೆ. ಆ ಒಬ್ಳು ನಿಹಾರಿಕಾನೇ ಅಮ್ಮನವ್ರ ಹೊತ್ತಾಗೆ ತಲೆ ಮೇಲೆ ಹೊರ್ತೀನಿ, ಉಳ್ದವ್ರನ್ನೆಲ್ಲ ಕಾಲಲ್ಲಿ ತಳ್ತೀನಿ ಅನ್ನೋ ರೀತಿಯಲ್ಲಿ ಆಡಿದ್ರೆ ಹೇಗೆ? ಯಜಮಾನಿಕೆನ ನಿಹಾರಿಕಾ ಕೈ ಕೊಟ್ರೆ ಅವಳು ತುಂಬಾ ಸಂಭ್ರಮ ಪಟ್ಟು ಆರಾಮಾಗಿರ್ತಾಳೆ. ಮತ್ತೆ ಉಳ್ದವ್ರು ಏನಾಗ್ಬೇಕು? ಹೋಗ್ಲಿ ಬಿಡಕ್ಕ, ಸದ್ಯಕ್ಕಂತೂ ಮುಂದೆ ಹೋಯ್ತಲ್ವಾ? ಮುಂದ್ ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಹಾ, ಇಲ್ಲ ಅಂದ್ರೆ ನಿಹಾರಿಕಾಗೆ ಬೀಗದ ಕೈ ಕೊಟ್ರೆ ಏನಾಗುತ್ತೆ? ನನ್ ಮನೆ ಮುಳುಗ್ ಹೋಗುತ್ತಾ? ಆ ವಿಷಯ ನಾನಿವಾಗ ಹೇಳಿದ್ರು ನಿಮಗ ಅರ್ಥ ಆಗಲ್ಲ ಬಿಡಿ. ಜಾತಕ ಸೆಟ್ ಆಗಿರೋ ಸೊಸೆ ಹತ್ರ ತಲೆಮಾರಿನಿಂದ ಬರ್ತಿರೋ ಆಚಾರ ಸಂಪ್ರದಾಯನ ನಾನ್ ಮುಂದೆ ತಗೊಂಡು ಹೋಗ್ಬೇಕು ಅನ್ಕೊಳ್ಳೋದೇ ತಪ್ಪ? ಅಲ್ಲಿ 10 ಊರಿನ ಜನ ಜಾತಕ ಹೊಂದಾಣಿಕೆ ಆಗಿರೋ ಹುಡುಗಿ ನನ್ ಮನೆಗ್ ಕಾಲಿಟ್ರೆ ಬೆಳೆಗಳು ಸಸ್ಯ ಶ್ಯಾಮಲವಾಗಿರುತ್ತೆ ಅಂತ, ಯಾವತ್ತಿಗೂ ಬರಗಾಲ ಬರೋದಿಲ್ಲ ಅಂತ ಆಸೆಯಿಂದ ಕಾಯ್ತಿದ್ದಾರೆ. ಆ ಜವಾಬ್ದಾರಿನ ನಾನು ನೆರವೇರಿಸಲಿಲ್ಲ ಅಂದ್ರೆ ಎಲ್ರೂ ನಮ್ಮ ವಂಶದ ಕಡೆ, ನಮ್ಮ ಕುಟುಂಬದ ಕಡೆ ಬೆರಳೆತ್ತಿ ತೋರಿಸ್ತಾರೆ ಅಂತ ಪ್ರತಿದಿನ ನಾನು ನರಕ ಅನುಭವಿಸ್ತಿದ್ದೀನಿ. ನಾವು ನಿಮಗೆ ಅರ್ಥ ಆಗ್ಲಿಲ್ವಾ? ನೋಡು, ನನ್ನ ದೃಷ್ಟಿಲಿ ಅವನಿ, ನಿಹಾರಿಕಾ, ಲಾವಣ್ಯ, ವಸಂತ, ಕಾವ್ಯ ಎಲ್ರೂ ಸಮಾನನೇ. ನನಗೂ ನನ್ನ ಗಂಡನ್ಗೂ ಯಾರ ಮೇಲೂ ಪಕ್ಷಪಾತ ಇಲ್ಲ. ಯಾರಾದ್ರೂ ಒಳ್ಳೇದ್ ಮಾಡಿದ್ರೆ ಹೇಗ್ ಮೆಚ್ಕೋತೀನೋ, ತಪ್ಪು ಮಾಡ್ದಾಗ ಕೂಡ ಹಾಗೆ ಶಿಕ್ಷಿಸ್ತೀನಿ. ಅವನಿನ ನಾನ್ ಸುಮಾರು ಸಲ ಮೆಚ್ಕೊಂಡಿದ್ದೀನಿ. ಅದು ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ? ನಾನ್ ದ್ವೇಷಿಸಿದ್ದು ಮಾತ್ರನೇ ನಿನಗೆ ನೆನಪಿರೋದಾ? ನಿಮ್ಮಿಬ್ರಲ್ಲಿ ಒಬ್ಬರ ಜಾತಕ ಆದ್ರೂ ನಮಗ್ ಹೊಂದಾಣಿಕೆ ಆಗಿದ್ರೆ ಆ ಅರ್ಹತೆ ನಿಮಗ್ ಸಿಗ್ತಾ
ನಿಮಗೆ ನೋವಾಗಿರೋದಕ್ಕೆ ಅಕ್ಕನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೋಡಿ, ಪರಿಸ್ಥಿತಿಯಿಂದ ನಾನು ನಿಮಗೆ ಎಷ್ಟೇ ಬೈದಿದ್ರು ಕೂಡ ನೀವಂದ್ರೆ ನನಗೆ ಯಾವಾಗ್ಲೂ ಅಭಿಮಾನನೇ. ಸೋದರ ಸೊಸೆ ಅಂದ್ರೆ ಈ ಅತ್ತೆಗೆ ಯಾವಾಗ್ಲೂ ಪ್ರೀತಿ ಇರುತ್ತೆ. ಆ ಪ್ರೀತಿನ ಹೊರಗಡೆ ತೋರಿಸ್ಕೊಳಕ್ಕೆ ಸಂದರ್ಭ ಬರ್ಬೇಕಷ್ಟೇ. ಅತ್ತೇಲಿ ಈ ಒಳ್ಳೆತನ ನೋಡೆ ನಾನು ಈ ಮನೆಗೋಸ್ಕರ ಹೋರಾಡ್ತಿದ್ದೀನಿ ಅಕ್ಕ. ನನಗ್ ಮಾತ್ರ ಆ ಒಳ್ಳೆತನ ಇನ್ನೂವರೆಗೂ ಕಾಣಿಸ್ತಿಲ್ಲ. ನೀನೇ ಈ ಮನೆಗೆ ದಿಕ್ಕು ಅಂತ ಅವ್ರು ತಿಳ್ಕೊಳ್ಳೋವರೆಗೂ ನನ್ನ ಅಭಿಪ್ರಾಯ ಬದಲಾಗಲ್ಲ. ಇಷ್ಟೊತ್ತಿಗೆ ನಿಹಾರಿಕಾ ಕೈಗೆ ಬೀಗದ ಕೈ ಬಂದಿರುತ್ತೆ. ಒಂದ್ಸಲ ಫೋನ್ ಮಾಡು. ಬೀಗದ ಕೈ ಮಿಸ್ ಆಗಿದ್ದಕ್ಕೆ ತುಂಬ ಫ್ರಸ್ಟ್ರೇಷನ್ ಅಲ್ಲಿದ್ದಾಳೆ ಪಾಪ. ಹಾ, ಏನು ಬೀಗದ ಕೈ ಯಜಮಾನಿಕೆ ಬಂದಿರುತ್ತಲ್ವಾ? ಯಾಕಷ್ಟು ಕೋಪ? ಬಂದಿದೆ. ನನ್ನ ಕತ್ತಿಗೆ ಗಜಮಾಲೆ ಹಾಕಿ ಜವಾಬ್ದಾರಿನ ಬೇರೆ ಕೊಟ್ಟಿದ್ದಾರೆ. ಟಿವಿಲ್ ಕೂಡ ತೋರಿಸ್ತಾ ಇದ್ದಾರೆ, ನೋಡಿ ನೋಡಿ. ಅಂದ್ರೆ ನಾವ್ ಅನ್ಕೊಂಡಂಗ್ ನಡೀಲಿಲ್ವಾ? ನನ್ನ ತಲೆ ನಡೀತು. ಆ ಅವನಿ, ಆ ಸುಜಾತ ಎಲ್ಲಾನು ಬದಲಾಯಿಸ್ಬಿಟ್ರು. ಸರಿಯಾದ ಸಮಯದಲ್ಲಿ ಆ ಸುಜಾತ ಎಂಟ್ರಿ ಕೊಟ್ಲು. ಜಾತಕ ಹೊಂದಾಣಿಕೆ ಆಗಿದ್ದಕ್ಕೆ ಮನೇಲಿ ಪೂಜೆ ಮಾಡಿಸಿ, ಹಳ್ಳಿಲಿ ಪ್ರಸಾದ ಮಾಡಿಸಿ. ಅಷ್ಟೇ ಹೊರತು ಮನೆ ಜವಾಬ್ದಾರಿ ಪೂರ್ತಿ ನಿಹಾರಿಕಾ ಕೈ ಕೊಡೋದಂದ್ರೆ ಏನೋ? ನಿಹಾರಿಕಾಗಿಂತ ಮೊದಲು ಅರ್ಹತೆ ಇರೋರಿಗಾದ್ರೂ ಕೊಡ್ಬೇಕಲ್ವಾ? ಬೀಗದ ಕೈ ಅನ್ನೋದು ದೊಡ್ಡ ಜವಾಬ್ದಾರಿ ಆಗಿರೋದ್ರಿಂದ ಮಾವ ಹೇಳ್ದ ಹಾಗೆ ಅಮ್ಮನವ್ರ ಹತ್ರ ಇಡಿ. ಹಾಗಾದ್ರೆ ನಿನಗೆ ಮದುವೆ ಆಗೋವರೆಗೂ ದಿನ ದಿನ ಗಂಡಾಂತರ ಅನ್ಸುತ್ತೆ? ದಿನ ದಿನ ಅಲ್ಲ, ಕ್ಷಣ ಕ್ಷಣ ಗಂಡಾಂತರ ಕಾದಿದೆ. ಮೊದ್ಲೇ ನಿನ್ ಜಾತಕ ಆ ಮನೆಗೆ ಸರಿ ಹೋಗಲ್ಲ. ಮದ್ವೆಗೆ ಮುಂಚೆನೆ ಆ ನಿಜ ಎಲ್ಲಿ ಬಯಲಾಗುತ್ತೋ ಅಂತ ಅದೊಂದು ಬೇರೆ ಟೆನ್ಷನ್. ಆ ವಿಷಯದ ಬಗ್ಗೆ ಫೋನಲ್ಲಿ ಕೂಡ ಮಾತಾಡಬೇಡಿ. ಆ ನಿಜ ಗೊತ್ತಿರೋ ವಿಕಾಸ್ನ ಹೊರಗಡೆ ಓಡಾಡ್ತಿರೋ ಹಾಗೆ ಮಾಡಿದ್ದು ಕೂಡ ಅದಕ್ಕೆ ಅಲ್ವಾ? ಅದಕ್ಕೆ ಮಿಸ್ ಆಗಿ ಕೂಡ ಎಲ್ಲೂ ಬಾಯ್ ಬಿಡಬೇಡಿ. ವಿಕಾಸ್ಗೆ ಏನು ಗೊತ್ತು? ಯಾವುದೋ ನಿಜಾನ ಮುಚ್ಚಿಡ್ತಾ ಇದ್ದಾರೆ, ಅದನ್ನ ಕಂಡುಹಿಡಿಬೇಕು. ಇವತ್ತೇನಾದ್ರೂ ಬೀಗದ ಕೈ ಸಿಕ್ಕಿದಿದ್ರೆ ಅವನಿ ಮೇಲೆ ಅಧಿಪತ್ಯ ನಡೆಸ್ತಿದ್ದೆ. ಟೋಟಲ್ ಆಗಿ ಈ ಮನೆನೇ ನನ್ನ ಕಂಟ್ರೋಲಲ್ಲಿ ಇರ್ತಿತ್ತು. ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಹಲೋ ವಿಕಾಸ್ ಅವರೇ? ಗೌತಮಿ, ನಾನು ಮತ್ತೆ ಮಾಡ್ತೀನಿ. ಮತ್ತೆ ಏನಾಯ್ತು? ವಿಕಾಸ್ ಅವರೇ,
ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ? ಅವಾಗವಾಗ ನಮ್ಮ ಮನೆಗೆ ಬರ್ತಾ ಇದ್ರಿ, ಈ ಮಧ್ಯದಲ್ಲಿ ಎಲ್ಲಿ ಹೋಗ್ಬಿಟ್ರಿ? ಜೈಲಲ್ಲಿರೋನ ಹತ್ರ ಇವಳು ಹೇಗೆ ಮಾತಾಡ್ತಿದ್ದಾಳೆ? ಏನು ನಮ್ಮನ್ನ ಭೇಟಿ ಮಾಡಬೇಕು ಅನ್ಕೊಂತಾ ಇದ್ದೀರಾ? ಯಾಕೆ?